ಪಾಂಡುವಿನ ಸಾವು ಬರೀ ಒಂದು ಘಟನೆ ಆಗಿರಲಿಲ್ಲ, ಅದು ಒಂದು ಭಾರವಾಗಿತ್ತು. ಅದು ಅಲ್ಲಿ ಉಳಿದ ಪ್ರತಿಯೊಬ್ಬರು ಹೃದಯದಲ್ಲಿ ಉಳಿದ ನೋವಾಗಿತ್ತು. ಆದರೆ ಜೀವನ ನಿಲ್ಲೋದಿಲ್ಲ ಅಲ್ವಾ? ಇತಿಹಾಸ ಯಾವಾಗಲೂ ಮುಂದೆ ಹೋಗ್ತಾನೆ ಇರುತ್ತೆ. ಆ ಮೌನದ ಮಧ್ಯದಲ್ಲಿ ನಿಂತಿದ್ದವಳು ಕುಂತಿ. ಅವಳ ಕಣ್ಣಲ್ಲಿ ಕಣ್ಣೀರು ಸುರಿತಾನೆ ಇತ್ತು. ಆದರೆ ಆ ಕಣ್ಣೀರಿಗಿಂತ ದೊಡ್ಡದಾಗಿದ್ದು ಅವಳ ಹೊಣೆಗಾರಿಕೆ. 5 ಮಕ್ಕಳು, 5 ವಿಭಿನ್ನ ಸ್ವಭಾವಗಳು. ಆದರೆ ಒಂದು ಸತ್ಯ, ಇವರು ಈಗ ತಂದೆ ಇಲ್ಲದೆ ಬೆಳಿಬೇಕು. ಆ ಪ್ರಯಾಣ ಅರಣ್ಯದಿಂದ ಹಸ್ತಿನಾಪುರದವರೆಗೆ. ಅದು ಕೇವಲ ದೂರ ಅಲ್ಲ, ಅದು ಭವಿಷ್ಯದ ದಾರಿಯ ಮೊದಲ ಹೆಜ್ಜೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕುಂತಿ ಒಂದು ನಿರ್ಧಾರ ಮಾಡ್ತಿದ್ಲು, ನಾನು ಬಲವಾಗಿರಬೇಕು, ಅದು ಇವ್ರಿಗಾಗಿ. ಹಸ್ತಿನಾಪುರದ ಬಾಗಿಲುಗಳು ತೆರೀತವೆ. ಅಲ್ಲೀಗ ರಾಜನಾಗಿ ಕುಳಿತಿದ್ದವನು ಧೃತರಾಷ್ಟ್ರ, ಅವನ ಪಕ್ಕದಲ್ಲಿ ಗಾಂಧಾರಿ, ಮತ್ತು ಈ ಎಲ್ಲವನ್ನ ಮೌನವಾಗಿ ಗಮನಿಸ್ತಿರುವಂಥ ಶಕುನಿ. ಕುಂತಿ ಮಕ್ಕಳೊಂದಿಗೆ ಅರಮನೆ ಕಾಲಿಟ್ಟ ಕ್ಷಣ, ಆ ಕ್ಷಣದಲ್ಲಿ ಸಮಯ ಸ್ವಲ್ಪ ನಿಂತಂತೆ ಅನಿಸುತ್ತೆ. ಯಾಕಂದರೆ ಇದು ಕೇವಲ ಒಂದು ಕುಟುಂಬದ ಮಿಲನ ಅಲ್ಲ, ಇದು ಭವಿಷ್ಯದ 2 ದಾರಿಗಳು ಒಂದೇ ಜಾಗದಲ್ಲಿ ಸೇರುವಂಥ ಕ್ಷಣ ಆಗಿತ್ತು. ಅಲ್ಲಿ ನಿಂತಿದ್ದ ಮಕ್ಕಳು: ಯುಧಿಷ್ಠಿರ ತನ್ನ ಕಣ್ಣಲ್ಲಿ ಗಂಭೀರತೆ, ಭೀಮ ತನ್ನ ಶಕ್ತಿಯಲ್ಲೇ ಆತ್ಮವಿಶ್ವಾಸ, ಅರ್ಜುನ ತನ್ನ ಗಮನದಲ್ಲಿ ತೀವ್ರತೆ, ಮತ್ತು ನಕುಲ ಸಹದೇವ ತಮ್ಮ ನಿಷ್ಕಳಂಕತೆಯಲ್ಲಿ ನಿರ್ದೋಷಿತನ. ಇವರು ಮಕ್ಕಳು ಅಷ್ಟೇ, ಆದರೆ ಇವರೊಳಗೆ ಭವಿಷ್ಯ ಮಲಗಿದೆ. ಧೃತರಾಷ್ಟ್ರ ಅವರಿಗೆ ಸ್ವಾಗತ ನೀಡ್ತಾನೆ. ಅವನ ಧ್ವನಿಯಲ್ಲಿ ಕರುಣೆ ಇದೆ, ಆದರೆ ಅವನ ಮನಸ್ಸಲ್ಲಿ ಗೊಂದಲ ಇದೆ. ಇವರು ನನ್ನ ಅಣ್ಣನ ಮಕ್ಕಳು, ನಾನು ಇವರನ್ನು ರಕ್ಷಿಸಬೇಕು. ಆದರೆ ಅವ್ರು ದೊಡ್ಡವರಾದ್ಮೇಲೆ ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ಇದಕ್ಕೆ ಉತ್ತರ ಹುಡ್ಕೋನು ಈಗಾಗಲೇ ಕೆಲಸ ಶುರು ಮಾಡಿದ್ದಾನೆ. ಶಕುನಿ ಅವನು ಯಾವುದನ್ನೂ ಕೂಡ ತ್ವರಿತವಾಗಿ ಮಾಡೋದಿಲ್ಲ. ಅವನು ಸಮಯಕ್ಕೆ ಕಾಯ್ತಾನೆ, ಅವನು ನೋಡ್ತಾನೆ, ಗಮನಿಸ್ತಾನೆ, ಮತ್ತು ಸರಿಯಾದ ಕ್ಷಣ ಬಂದಾಗ ಮಾತ್ರ ನಡೀತಾನೆ. ಇನ್ನು ಇತ್ತ ಮಕ್ಕಳ ಜೀವನ ಶುರುವಾಗುತ್ತೆ. ಹಸ್ತಿನಾಪುರ ಈಗ ಅವ್ರ ಮನೆ. ಮೊದಲ ದಿನಗಳು, ಹೊಸ ಸ್ಥಳ, ಹೊಸ ಮುಖಗಳು. ಆದರೆ ಮಕ್ಕಳಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗೋದಿಲ್ಲ. ಆದರೆ ಒಬ್ಬನಿಗೆ ಮಾತ್ರ ಸುಲಭ ಆಗೋದಿಲ್ಲ, ದುರ್ಯೋಧನ. ಅವನಿಗೆ ಈ ಆಗಮನ ಇಷ್ಟ ಆಗೋದಿಲ್ಲ. ಯಾಕಂದರೆ ಈವರೆಗೆ ಅವನು ಮಾತ್ರ ಕೇಂದ್ರ ಬಿಂದು ಆಗಿದ್ದ, ಅವನೇ ರಾಜ್ಕುಮಾರ. ಆದರೆ ಈಗ ಅವನ ಮುಂದೆ ಸ್ಪರ್ಧಿಗಳು ಬಂದಿದ್ದಾರೆ. ಮೊದಲಿಗೆ ಅದು ಸಣ್ಣ ಅಸಹನೆ ಆಗಿತ್ತು, ಆಮೇಲೆ ಅದು ಹೋಲಿಕೆ, ಮತ್ತು ಅದು ಅಸೂಯೆ. ಈ ಅಸೂಯೆ ಹೆಚ್ಚಾಗೋಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಭೀಮ, ಅವನ ಶಕ್ತಿನೇ ಅವನ ಸ್ವಭಾವ. ಅವನ ಆಟ ಆಡಿದ್ರೂ ಶಕ್ತಿ, ನಕ್ರೂ ಅದೇ ಶಕ್ತಿ. ಒಂದಿನ ಆಟ ಆಡಬೇಕಾದ್ರೆ ಭೀಮ ದುರ್ಯೋಧನನ್ನ ಸುಲಭವಾಗಿ ಸೋಲಿಸ್ಬಿಡ್ತಾನೆ. ಅದು ಆಟ ಮಾತ್ರ ಆಗಿತ್ತು, ಆದರೆ ದುರ್ಯೋಧನನ ಮನಸ್ಸಿಗೆ ಅದು ಅವಮಾನ. ಆ ಕ್ಷಣದಲ್ಲಿ ಅವನೊಳಗೆ ಒಂದು ನಿರ್ಧಾರ ಹುಟ್ಟುತ್ತೆ, ನಾನು ಇವನನ್ನು ಸೋಲಿಸ್ಬೇಕು. ಇದು ಸಾಮಾನ್ಯ ಸ್ಪರ್ಧೆ ಅಲ್ಲ, ಇದು ಒಂದು ಶುರು. ಶಕುನಿ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಅವನ ಮುಖದಲ್ಲಿ ಒಂದು ಸಣ್ಣ ನಗು, ಯಾಕಂದರೆ ಅವನಿಗೆ ಗೊತ್ತು ಇದು ಈಗ ಆರಂಭ ಮಾತ್ರ ಅಂತ. ಹೀಗೆ ದಿನಗಳು ಕಳೀತವೆ. ಮಕ್ಕಳು ಒಟ್ಟಿಗೆ ಬೆಳೀತಾ ಇದ್ರು ಕೂಡ ಅವ್ರ ನಡುವಿನ ಅಂತರ ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಹೊರಗೆ ಅವರು ಸಹೋದರರು, ಆದರೆ ಒಳಗೆ ಅವರು ಸ್ಪರ್ಧಿಗಳಾಗಿದ್ದಾರೆ. ಹಸ್ತಿನಾಪುರ ಈಗ ಒಂದು ಕುಟುಂಬ ಮಾತ್ರ ಅಲ್ಲ, ಅದು ಒಂದು ವೇದಿಕೆ ಆಗಿದೆ. ಅಲ್ಲಿ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ನಿಧಾನವಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ. ಯುಧಿಷ್ಠಿರ ಧರ್ಮವನ್ನು, ಅರ್ಜುನ ತನ್ನ ಗುರಿಯನ್ನು, ಭೀಮ ತನ್ನ ಶಕ್ತಿಯನ್ನು, ಮತ್ತು ದುರ್ಯೋಧನ ತನ್ನ ಅಸೂಯೆಯನ್ನು. ಈ ಅಸೂಯೆ ಇನ್ನೂ ಸಣ್ಣದಾಗಿದೆ, ಆದರೆ ಇದೇ ಮುಂದೆ ಮಹಾಭಾರತ ಯುದ್ಧಕ್ಕೆ ಕಾರಣ ಆಗುತ್ತೆ. ಹಸ್ತಿನಾಪುರದ ಅರಮನೆ ಈಗ 2 ವಿಭಿನ್ನ ಮನಸ್ಥಿತಿಗಳ ಕೇಂದ್ರವಾಗಿತ್ತು. ಒಂದು ಕಡೆ ಧರ್ಮ, ನೀತಿ, ಸಹನೆ ಇವುಗಳನ್ನ ಪ್ರತಿನಿಧಿಸ್ತಾ ಇರೋ ಪಾಂಡವರ ಬೆಳವಣಿಗೆ. ಇನ್ನೊಂದು ಕಡೆ ಸ್ವಾರ್ಥ, ಅಹಂಕಾರ, ಅಸೂಯೆ ಇವುಗಳನ್ನ ನಿಧಾನವಾಗಿ ಬೆಳೆಸ್ಕೊಳ್ತಾ ಇರೋ ಕೌರವರ ಮನಸ್ಸು. ಈ 2 ನಡುವೆ ಸ್ಪಷ್ಟವಾದ ಗಡಿ ಇಲ್ಲದೆ ಇದ್ರೂ ಕೂಡ ಅವು ನಿಧಾನವಾಗಿ ರೂಪ ಪಡೀತಾ ಬಂದವು. ಯುಧಿಷ್ಠಿರ ಬಾಲ್ಯದಿಂದಲೇ ವಿಭಿನ್ನ. ಅವನಿಗೆ ಆಟಕ್ಕಿಂತ ನಿಯಮ ಮುಖ್ಯ, ಗೆಲುವಿಗಿಂತ ನ್ಯಾಯ ಮುಖ್ಯ. ಅವನು ಮಾತಾಡಿದಾಗಲೂ ನಡ್ಕೊಂಡಾಗಲೂ ಒಂದು ಗಂಭೀರತೆ ಕಾಣಿಸ್ತಿತ್ತು. ಅವನು ರಾಜನಾಗಿ ಹುಟ್ಟಿದಾನೆ ಅನ್ನೋ ಲಕ್ಷಣಗಳು ಆತನಲ್ಲಿ ಬಾಲ್ಯದಿಂದನೇ ಸ್ಪಷ್ಟವಾಗಿತ್ತು. ಈ ಗುಣನೇ ಮುಂದಿನ ದಿನಗಳಲ್ಲಿ ಅವನಿಗೆ ಗೌರವ ತಂದು ಕೊಡುತ್ತೆ. ಆದರೆ ಅದೇ ಸಮಯದಲ್ಲಿ ಸ್ವಲ್ಪ ಸಮಸ್ಯೆಗಳಿಗೂ ಕೂಡ ಕಾರಣ ಆಗುತ್ತೆ. ಇತ್ತ ಭೀಮ, ಅವನ ಕತೆ ಸಂಪೂರ್ಣವಾಗಿ ಬೇರೆ. ಅವನಿಗೆ ನಿಯಮಗಳಿಗಿಂತ ಶಕ್ತಿ ಮುಖ್ಯ. ಅವನು ತಿನ್ನೋದ್ರಲ್ಲಿ, ಆಟ ಆಡೋದ್ರಲ್ಲಿ, ಜಗಳ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಅತಿ. ಆದರೆ ಅವನ ಹೃದಯದಲ್ಲಿ ಯಾವುದೇ ಕುಯುಕ್ತಿ ಇಲ್ಲ. ಅವನು ಸತ್ಯವಾಗಿ ನಗ್ತಾನೆ, ಸತ್ಯವಾಗಿ ಕೋಪ ಮಾಡ್ಕೋತಾನೆ. ಆದರೆ ಇದೇ ಶಕ್ತಿ, ಇದೇ ನಿರಾಳ ಸ್ವಭಾವ ಇತರರ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತೆ, ಅದರಲ್ಲೂ ಮುಖ್ಯವಾಗಿ ದುರ್ಯೋಧನನ ಮನಸ್ಸಿನಲ್ಲಿ. ಆಮೇಲೆ ಅರ್ಜುನನ ಕತೆ ಬಾಲ್ಯದಲ್ಲೇ ಬೇರೆ ದಾರಿಯಲ್ಲಿ ಸಾಗುತ್ತೆ. ಅವನ ಆಟದಲ್ಲಿ ತೊಡ್ಕೊಳ್ಳೋವನಲ್ಲ, ಅವನು ಗಮನಿಸೋನು. ಅವನ ಕಣ್ಣುಗಳು ಯಾವಾಗಲೂ ಏನನ್ನೋ ಹುಡುಕ್ತಾ ಇರುತ್ತೆ, ನಿಖರತೆ, ನಿಯಂತ್ರಣ, ಪರಿಪೂರ್ಣತೆ. ಅವನು ಧನುರ್ವಿದ್ಯೆಯತ್ತ ಆಕರ್ಷಿತನಾಗ್ತಾನೆ. ಇತರ ಮಕ್ಕಳು ಆಟದಲ್ಲಿ ಮುಳುಗಿದ್ದಾಗ ಅರ್ಜುನ ತನ್ನ ಕೈನಲ್ಲಿ ಒಂದು ಕಡ್ಡಿ ಹಿಡ್ಕೊಂಡು ಅದನ್ನೇ ಬಿಲ್ಲು ಅಂತ ಕಲ್ಪನೆ ಮಾಡ್ತಾ ಗುರಿಯನ್ನು ನೋಡ್ತಾ ನಿಂತಿರ್ತಾನೆ. ಇದು ಅವನ ಸ್ವಭಾವ. ಈ ಗುಣವೇ ಅವನ್ನ ಮುಂದಿನ ದಿನಗಳಲ್ಲಿ ಒಬ್ಬ ಮಹಾನ್ ಯೋಧನನ್ನಾಗಿಸುತ್ತೆ. ಇನ್ನೊಂದು ಕಡೆ ಜೋಡಿಯಾಗಿರೋ 2 ಸಹೋದರರು,
ನಕುಲ ಮತ್ತು ಸಹದೇವ. ಅವರು ಹೆಚ್ಚು ಮಾತಾಡೋದಿಲ್ಲ, ಹೆಚ್ಚು ಗಮನ ಸೆಳೆಯೋದಿಲ್ಲ, ಆದರೆ ಅವರೆಲ್ಲ ಅಡಗಿರೋ ಗುಣಗಳು ತುಂಬ ಆಳವಾದವು. ನಕುಲ, ಅವನಿಗೆ ಸೌಂದರ್ಯ ಮಾತ್ರ ಅಲ್ಲ, ಶಿಸ್ತು ಕೂಡ ಮುಖ್ಯ. ಅವನು ಕುದುರೆಗಳ ಜೊತೆ ಹೆಚ್ಚು ಸಮಯ ಕಳೀತಾನೆ. ಅವನಿಗೆ ಪ್ರಾಣಿಗಳ ಜೊತೆ ಒಂದು ವಿಶೇಷ ಸಂಪರ್ಕ ಇದೆ. ಅವನು ಅವುಗಳನ್ನ ಅರ್ಥ ಮಾಡ್ಕೊಳ್ತಾನೆ, ಅವುಗಳ ನಡವಳಿಕೆಯನ್ನು ಗಮನಿಸ್ತಾನೆ. ಅವನ ಸ್ವಭಾವದಲ್ಲಿ ಒಂದು ಶಾಂತಿ ಇದೆ, ಆದರೆ ಅದೇ ಸಮಯದಲ್ಲಿ ಒಂದು ಗೌರವ ಕೂಡ ಇದೆ. ಸಹದೇವ, ಅವನು ಇನ್ನೂ ಮೌನ. ಅವನು ಹೆಚ್ಚು ಮಾತಾಡೋದೇ ಇಲ್ಲ, ಆದರೆ ಹೆಚ್ಚು ಯೋಚಿಸ್ತಾನೆ. ಅವನ ಕಣ್ಗಳಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತೆ, ಇದರಿಂದ ಮುಂದೆ ಏನಾಗುತ್ತೆ ಅನ್ನೋದು. ಅವನಿಗೆ ಘಟನೆಗಳ ಹಿಂದೆ ಇರೋ ಕಾರಣ ತಿಳ್ಕೊಳ್ಳೋ ಆಸಕ್ತಿ. ಅವನು ಬೇರೆಯವ್ರ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ. ಅವನು ತೀಕ್ಷ್ಣವಾಗಿ ನೋಡ್ತಾನೆ, ಅರ್ಥ ಮಾಡ್ಕೊಳ್ತಾನೆ. ಈ ಗುಣವೇ ಅವನನ್ನು ವಿಭಿನ್ನ ಆಗಿಸುತ್ತೆ. ಹೀಗೆ 5 ಪಾಂಡವರು 5 ವಿಭಿನ್ನ ದಾರಿಯಲ್ಲಿ ಬೆಳೀತಿದ್ರು, ಆದರೆ ಒಂದು ಕುಟುಂಬವಾಗಿ ಒಟ್ಟಿಗೆ ನಿಂತಿದ್ರು. ಇತ್ತ ಕೌರವರ ಕಡೆ ದುರ್ಯೋಧನನಿಗೆ ಬಾಲ್ಯದಿಂದಲೇ ಒಂದು ವಿಚಾರ ಸ್ಪಷ್ಟ: ನಾನು ರಾಜನ ಮಗ, ಸಿಂಹಾಸನ ನಂದೇ. ಆದರೆ ಪಾಂಡವರು ಬಂದ ನಂತರ ಈ ನಂಬಿಕೆಗೆ ಮೊದಲ ಬಾರಿಗೆ ಸವಾಲು ಎದುರಾಗುತ್ತೆ. ಯುಧಿಷ್ಠಿರನ ಧರ್ಮ, ಭೀಮನ ಶಕ್ತಿ, ಅರ್ಜುನನ ಪ್ರತಿಭೆ ಇವೆಲ್ಲ ಅವನಿಗೆ ಅಪಾಯವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅವನ ಪಕ್ಕದಲ್ಲಿ ಇನ್ನೂ ಒಂದು ಶಕ್ತಿ, ದುಶ್ಯಾಸನ, ಅವನ ಅಣ್ಣನಿಗೆ ಅಂದವಾಗಿ ಬೆಂಬಲ ಕೊಡೋನು. ಮತ್ತು ಹಿನ್ನೆಲೆಯಲ್ಲಿ ಶಕುನಿ, ಈ ಎಲ್ಲವನ್ನ ನಿರ್ದೇಶಿಸೋನು. ಒಂದು ದಿನ ಒಂದು ಘಟನೆ ನಡೆಯುತ್ತೆ, ಈ ಎಲ್ಲವನ್ನ ಮತ್ತಷ್ಟೇ ತೀವ್ರಗೊಳಿಸುತ್ತೆ. ಅರಮನೆ ಹೊರಗೆ ಮಕ್ಕಳು ಆಟ ಆಡ್ತಾಯಿದ್ರು. ಅದು ಸಾಮಾನ್ಯ ಆಟವಾಗಿತ್ತಷ್ಟೇ, ಓಟ, ಕಬಡ್ಡಿ, ಕುಸ್ತಿ. ಆದರೆ ಆ ಆಟದಲ್ಲಿ ಭೀಮನ ಶಕ್ತಿ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಅವನು ಒಬ್ಬೊಬ್ಬನೇ ಅಲ್ಲ, 2-3 ಒಟ್ಟಿಗೆ ಹಿಡಿದು ನೆಲಕ್ಕೆ ಬೀಳಿಸ್ತಾ ಇರ್ತಾನೆ. ಕೌರವರಲ್ಲಿ ಯಾರೂ ಕೂಡ ಅವನಿಗೆ ಸರಿಸಾಟಿಯಾಗಿರಲಿಲ್ಲ. ಮೊದಲು ಅದು ನಗು, ಮಜಾ ಕಾಣಿಸ್ತು, ಆದರೆ ದುರ್ಯೋಧನನಿಗೆ ಅದು ಅವಮಾನವಾಗಿ ಕಾಣಿಸುತ್ತೆ. ತನ್ನ ಮುಂದೆ, ತನ್ನ ಸ್ನೇಹಿತರ ಮುಂದೆ ಅವನು ಸೋಲ್ತಿದ್ದಾನೆ. ಆ ಸೋಲು ಕೇವಲ ಆಟದ ಸೋಲಲ್ಲ, ಅದು ಅವನ ಅಹಂಕಾರಕ್ಕೆ ಹೊಡೆತ ಆಗಿರುತ್ತೆ. ಆ ದಿನದ ನಂತರ ದುರ್ಯೋಧನ ಭೀಮನನ್ನು ಬೇರೆ ಕಣ್ಣಿಂದ ನೋಡೋದಕ್ಕೆ ಶುರು ಮಾಡ್ತಾನೆ. ಈಗ ಅವನಿಗೆ ಭೀಮ ಸ್ನೇಹಿತ ಅಲ್ಲ, ಒಂದು ಅಡ್ಡಿಯಾಗಿರ್ತಾನೆ. ಒಂದು ದಿನ ತನ್ನ ದಾರಿಯಲ್ಲಿ ನಿಲ್ಲೋ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಳ್ತಾನೆ. ಈ ಸಮಯದಲ್ಲಿ ಶಕುನಿ ಮತ್ತೆ ತನ್ನ ಪಾತ್ರ ನಿಭಾಯಿಸೋದಕ್ಕೆ ಶುರು ಮಾಡ್ತಾನೆ. ಅವನು ದುರ್ಯೋಧನನ ಜೊತೆ ಹೆಚ್ಚು ಸಮಯ ಕಳೆಯೋದಕ್ಕೆ ಶುರು ಮಾಡ್ತಾನೆ. ಅವನು ಕತೆ ಹೇಳ್ತಾನೆ, ಉದಾಹರಣೆ ಕೊಡ್ತಾನೆ. ರಾಜನಾಗಬೇಕಾದ್ರೆ ಕೇವಲ ಬಲ ಸಾಕಾಗಲ್ಲ, ಬುದ್ಧಿ ಬೇಕು, ಮತ್ತು ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತಗೊಳ್ಬೇಕು. ಈ ಮಾತುಗಳು ಸಣ್ಣದಾಗಿ ಕಾಣಿಸ್ಬೋದು, ಆದರೆ ಅವು ಒಂದು ಬಾಲಕನ ಮನಸ್ಸಿನಲ್ಲಿ ಬೀಜ ಬಿತ್ತುತ್ತವೆ. ಆ ಬೀಜ ಏನಂದರೆ, ನೀನು ದಾರಿಯಲ್ಲಿ ನಿಲ್ಲವನ್ನ ನೀನು ದೂರ ಮಾಡಬೇಕು. ಇದರಿಂದನೇ ಮುಂದಿನ ಘಟನೆಗೆ ನೆಲಹಾಸು ಸಿದ್ಧವಾಗುತ್ತೆ. ಅರಮನೆ ಒಳಗೆ ಆ ರಾತ್ರಿ ಸಾಮಾನ್ಯವಾಗಿ ಶುರುವಾಗುತ್ತೆ. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಆ ರಾತ್ರಿ ಹಸ್ತಿನಾಪುರದ ಇತಿಹಾಸದಲ್ಲಿ ಒಂದು ಕತ್ತಲೆ ಗುರುತು ಬಿಡ್ತಿದೆ ಅಂತ. ದುರ್ಯೋಧನನ ಮನಸ್ಸಿನಲ್ಲಿ ಕೆಲವು ದಿನಗಳಿಂದ ಕುದಿಯುತ್ತಿದ್ದ ಅಸೂಯೆ ಈಗ ನಿರ್ಧಾರವಾಗಿ ಬದಲಾಗಿತ್ತು. ಭೀಮನ ಶಕ್ತಿ ಅವನಿಗೆ ಭಯವಾಗಿತ್ತು, ಅವನ ಅಹಂಕಾರಕ್ಕೆ ಹೊಡೆತವಾಗಿತ್ತು, ಮತ್ತು ಅದನ್ನು ಅವನು ಇನ್ನಷ್ಟು ಸಹಿಸೋದಕ್ಕೆ ಸಿದ್ಧ ಆಗಿರಲಿಲ್ಲ. ಅದಕ್ಕೆ ಅವನು ಆಯ್ಕೆ ಮಾಡ್ಕೊಂಡ ದಾರಿ ನೇರವಾಗಿ ಎದುರಿಸೋದಲ್ಲ, ಅಡಗಿದ ದಾಳಿ. ಆ ದಿನ ದುರ್ಯೋಧನ ಭೀಮನನ್ನು ವಿಶೇಷವಾಗಿ ಆಹ್ವಾನಿಸ್ತಾನೆ. ಸ್ನೇಹದ ಹೆಸರಿನಲ್ಲಿ ಮಾಡಿದ ಆಹ್ವಾನ ಆಗಿರುತ್ತೆ, ಆದರೆ ಅದರೊಳಗೆ ವಿಷದ ಉದ್ದೇಶ ಇರುತ್ತೆ. ಎಲ್ಲ ಸಹೋದರರು ಸೇರಿಕೊಂಡು ಊಟಕ್ಕೆ ಕುಳಿತುಕೊಳ್ತಾರೆ. ನಗು, ಮಾತು, ಆಟ ಎಲ್ಲವೂ ಸಹಜವಾಗೇ ಇರುತ್ತೆ. ಭೀಮ ತನ್ನ ಸ್ವಭಾವದಂತೆ ಯಾವ ಅನುಮಾನವೂ ಇಲ್ಲದೆ ಆಹಾರನ ತಗೊಳ್ತಾ ಇರ್ತಾನೆ. ಅವನಿಗೆ ಹಸುವು ಅಂದರೆ ಹಸುವು, ಯಾರು ಕೊಟ್ಟರು ಏನು ಕೊಟ್ಟರು ಅವನು ತಿಂತಾ ಇರ್ತಾನೆ. ಆದರೆ ಆ ದಿನದ ಆಹಾರದಲ್ಲಿ ಒಂದು ಮೌನವಾದ ಅಪಾಯ ಇತ್ತು. ವಿಷ ನಿಧಾನವಾಗಿ ತನ್ನ ಕೆಲಸ ಶುರು ಮಾಡಿಕೊಳ್ಳುತ್ತೆ. ಮೊದಲಿಗೆ ಸ್ವಲ್ಪ ದೌರ್ಬಲ್ಯ, ನಂತರ ಕಣ್ಗಳ ಭಾರ ಆಗೋದು, ದೇಹ ಶಕ್ತಿ ಕಳೆದುಕೊಳ್ಳೋದು. ಭೀಮ್ನಿಗೆ ಏನಾಗ್ತಿದೆ ಅನ್ನೋದು ಅವನಿಗೆ ಅರ್ಥ ಆಗಿರಲಿಲ್ಲ. ಅವನು ಅಲ್ಲೇ ಮಲಗಿಬಿಡ್ತಾನೆ. ಅದೇ ಕ್ಷಣ ದುರ್ಯೋಧನ ತನ್ನ ಮುಂದಿನ ಹೆಜ್ಜೆ ಇಡ್ತಾನೆ. ಅವನೊಬ್ಬನೇ ಅಲ್ಲ, ಅವನ ಜೊತೆ ಅವನ ಸಹೋದರರು ಕೂಡ ಸೇರಿಕೊಳ್ತಾರೆ. ಅವರು ಭೀಮ್ನನ್ನು ಎತ್ಕೊಂಡೋಗಿ ಯಾರಿಗೂ ಕಾಣಿಸ್ದಂಗೆ ನದಿ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ರಾತ್ರಿ ಗಾಳಿ ಜೋರಾಗಿತ್ತು, ನದಿ ಗಂಭೀರವಾಗಿ ಹರಿತಿತ್ತು. ಆ ಕತ್ಲೆಯಲ್ಲಿ ಒಂದು ದೇಹವನ್ನು ನೀರಿಗೆ ತಳ್ಳಲಾಗುತ್ತೆ. ಅದು ಕೇವಲ ಒಂದು ದೇಹ ಅಲ್ಲ, ಅದು ಒಂದು ಯೋಜನೆ, ಒಂದು ಅಪರಾಧ, ಒಂದು ಆರಂಭ. ದುರ್ಯೋಧನ್ಗೆ ಅನಿಸ್ತು ಇದು ಮುಗೀತು, ಅವನ ದಾರಿಯಲ್ಲಿದ್ದ ಅಡ್ಡಿ ಈಗ ಇಲ್ಲ ಅಂತ. ಆದರೆ ಪ್ರಕೃತಿ ಯಾವಾಗಲೂ ಮಾನವನ ಯೋಜನೆಗೆ ಒಳಪಡೋದೇ ಇಲ್ಲ. ನದಿಯೊಳಗೆ ಮುಳುಗಿದ ಭೀಮನ್ ದೇಹ ನೀರಿನ ಪ್ರವಾಹದ ಜೊತೆಗೆ ದೂರ ಸಾಗುತ್ತೆ. ವಿಷದ ಪರಿಣಾಮದಿಂದ ಅವನ ಪ್ರಜ್ಞೆ ಕಳ್ಕೊಂಡಿದ್ದ. ಆದರೆ ಆ ಕತೆ ಅಲ್ಲಿ ಮುಗಿದಿರಲಿಲ್ಲ. ಅದು ಅಲ್ಲಿಂದ ಹೊಸ ತಿರುವು ಪಡ್ಕೊಳ್ಳುತ್ತೆ. ಆಳವಾದ ನೀರೊಳಗೆ ಮಾನವ ಲೋಕದಿಂದ ದೂರದಲ್ಲಿ ಮತ್ತೊಂದು ಲೋಕ ತಂದೇ ರೀತಿಯಲ್ಲಿ ಜೀವಿಸ್ತಿರುತ್ತೆ. ಅದು ನಾಗಲೋಕ. ಅಲ್ಲಿ ಇರೋರು ನಾಗರು. ಈ ಭೀಮನ್ ದೇಹವನ್ನು ನೋಡಿದ ತಕ್ಷಣ ಅವರು ಮೊದಲಿಗೆ ಅವನನ್ನು ಕಚ್ತಾರೆ. ಅದು ಅವ್ರ ಸ್ವಭಾವ. ಆದರೆ ಅದೇ ಕಚ್ಚು ಅವನಿಗೆ ವಿಷದ ವಿರುದ್ಧ ಔಷಧಿ ಆಗುತ್ತೆ. ದುರ್ಯೋಧನ ಕೊಟ್ಟ ವಿಷ ನಾಗರ ವಿಷದ ಜೊತೆ ಸೇರಿ ನಿಧಾನವಾಗಿ ಅದರ ಪರಿಣಾಮ ಕಡಿಮೆ ಆಗುತ್ತೆ.
ಭೀಮನ ದೇಹದಲ್ಲಿ ಮತ್ತೆ ಜೀವಚಲನೆ ಶುರು ಆಗುತ್ತೆ. ಆ ಸಮಯದಲ್ಲಿ ನಾಗರ ರಾಜ ವಾಸುಕಿ ಮುಂದೆ ಬರ್ತಾನೆ. ಅವನು ಭೀಮನನ್ನು ಗುರುತಿಸ್ತಾನೆ. ಈ ಹುಡುಗ ಸಾಮಾನ್ಯದವನಲ್ಲ ಅನ್ನೋದನ್ನು ಅವನು ಅರ್ಥ ಮಾಡ್ಕೊಳ್ತಾನೆ. ಅವನೊಳಗಿನ ಶಕ್ತಿ, ಅವನ ಭವಿಷ್ಯ ಇವೆಲ್ಲವನ್ನ ನೋಡಿ ಅವನೊಂದು ನಿರ್ಧಾರ ತಗೊಳ್ತಾನೆ, ಭೀಮನನ್ನು ಉಳಿಸ್ಬೇಕು ಅಂತ. ನಾಗಲೋಕದಲ್ಲಿ ಅವನಿಗೊಂದು ವಿಶೇಷ ಪಾನೀಯವನ್ನು ನೀಡಲಾಗುತ್ತೆ. ಅದು ಸಾಮಾನ್ಯ ಔಷಧಿ ಅಲ್ಲ, ಅದು ಶಕ್ತಿಯನ್ನು ಹೆಚ್ಚಿಸುವ ಅಮೃತದಂತೆ. ಕೆಲವು ದಿನಗಳ ಕಾಲ ಭೀಮ ಅಲ್ಲೇ ಉಳಿತಾನೆ. ಅವನ ದೇಹ ಸಂಪೂರ್ಣವಾಗಿ ಚೇತರಿಸ್ಕೊಳ್ಳುತ್ತೆ. ಆದರೆ ಕೇವಲ ಚೇತರಿಕೆ ಮಾತ್ರ ಅಲ್ಲ, ಅವನ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಈಗ ಅವನು ಹಿಂದಿನ ಭೀಮ ಆಗಿರಲಿಲ್ಲ, ಅವನು ಇನ್ನಷ್ಟು ಬಲಿಷ್ಠ. ಈ ಮಧ್ಯದಲ್ಲಿ ಹಸ್ತಿನಾಪುರದಲ್ಲಿ ಬೇರೆ ಕಥೆನೇ ನಡೀತಿತ್ತು. ಭೀಮ ಕಾಣೆಯಾಗಿದ್ದ. ಯುಧಿಷ್ಠಿರ ಮತ್ತು ಅರ್ಜುನ ಆತಂಕಗೊಂಡಿದ್ರು. ಕುಂತಿಯ ಮನಸ್ಸಿನಲ್ಲಿ ಭಯ ಹೆಚ್ಚಾಗ್ತಿತ್ತು. ನನ್ನ ಮಗನಿಗೆ ಏನಾಯಿತು ಅನ್ನೋ ಪ್ರಶ್ನೆ ಅವಳನ್ನು ಕಾಡ್ತಾ ಇರುತ್ತೆ. ಆದರೆ ಯಾರಿಗೂ ಉತ್ತರ ಇರಲಿಲ್ಲ. ಈ ಕಡೆ ದುರ್ಯೋಧನ ಮಾತ್ರ ಮೌನವಾಗಿದ್ದ. ಹೊರಗೆ ಅವನು ದುಃಖ ತೋರಿಸ್ಕೊಳ್ತಿದ್ರು ಕೂಡ, ಆದರೆ ಅವನ ಒಳಗೆ ಶಾಂತವಾಗಿದ್ದ. ಅವನಿಗನ್ಸಿತ್ತು ಅವನ ಸಮಸ್ಯೆ ಈಗ ಮುಗಿದಿದೆ ಅಂತ. ಆದರೆ ಒಂದು ದಿನ ಅರಮನೆ ಬಾಗಿಲಿನ ಬಳಿ ಒಂದು ಪರಿಚಿತ ಹೆಜ್ಜೆಯ ಶಬ್ದ ಕೇಳಿಸುತ್ತೆ. ಅದು ಭೀಮ. ಆ ಕ್ಷಣದಲ್ಲಿ ಎಲ್ಲರ ಕಣ್ಣು ಆಶ್ಚರ್ಯಗಳಿಂದ ತುಂಬೋಗಿರ್ತವೆ. ಕುಂತಿಯ ಕಣ್ಣಲ್ಲಿ ಕಣ್ಣೀರು, ಯುಧಿಷ್ಠಿರನ ಮುಖದಲ್ಲಿ ಸಂತೋಷ. ಆದರೆ ದುರ್ಯೋಧನ ಹೃದಯದಲ್ಲಿ ಒಂದು ಭಯ. ಯಾಕಂದರೆ ಅವನು ಅರ್ಥ ಮಾಡ್ಕೊಂಡಿದ್ದ, ನಾನು ಆರಂಭಿಸಿರೋ ಆಟ ಈಗ ನಿಲ್ಲೋದಿಲ್ಲ. ಭೀಮ ಹಿಂದಿರುಗಿದ್ದಾನೆ. ಹಿಂದಿರುಗೋದಷ್ಟೇ ಅಲ್ಲ, ಇನ್ನಷ್ಟು ಶಕ್ತಿಯೊಂದಿಗೆ ಬಂದಿದ್ದಾನೆ ಅಂತ. ಮತ್ತು ಈ ಘಟನೆ ನಂತರ ಅವ್ರ ನಡುವಿನ ಸಂಬಂಧ ಯಾವತ್ತೂ ಕೂಡ ಮೊದಲಿನ ಥರ ಆಗೋದಿಲ್ಲ. ಆ ಕ್ಷಣದಿಂದ ಸಹೋದರತ್ವ ನಿಧಾನವಾಗಿ ಸ್ಪರ್ಧೆಯಾಗಿ, ಸ್ಪರ್ಧೆ ದ್ವೇಷವಾಗಿ, ಮತ್ತು ದ್ವೇಷ ಯುದ್ಧದ ದಾರಿಯಾಗಿ ಬದಲಾಗುತ್ತೆ. ಹಸ್ತಿನಾಪುರದ ಈ ಬಾಲ್ಯ ಹೊರಗೆ ನೋಡೋದಕ್ಕೆ ಸಹೋದರ ಜೊತೆಗಿನ ಆಟ, ಶಿಕ್ಷಣ, ಹಾಸ್ಯ. ಆದರೆ ಒಳಗೆ ಅದು ಒಂದು ತಯಾರಿ, ಭವಿಷ್ಯದ ಯುದ್ಧಕ್ಕೆ ತಯಾರಿ. ಈ ಸಮಯದಲ್ಲಿ ಒಂದು ಮಹತ್ವದ ತಿರುವು ಬರುತ್ತೆ. ರಾಜ್ಕುಮಾರರಿಗೆ ಗುರು ಬೇಕು, ಯೋಧರನ್ನು ರೂಪಿಸುವ ಗುರು. ಅಲ್ಲಿ ಪ್ರವೇಶ ಮಾಡ್ತಾರೆ ದ್ರೋಣಾಚಾರ್ಯರು. ಅವರ ಆಗಮನ ಕೇವಲ ಶಿಕ್ಷಣದ ಆರಂಭ ಅಲ್ಲ, ಅದು ಸ್ಪರ್ಧೆಯ ಹೊಸ ಹಂತ. ಯಾಕಂದರೆ ಈಗ ಅವ್ರು ಕೇವಲ ಸಹೋದರರಲ್ಲ, ಅವರು ಶಿಷ್ಯರು, ಯೋಧರು ಮತ್ತು ಎದುರಾಳಿಗಳು. ಈ ಬಾಲ್ಯದ ಅಧ್ಯಾಯ ಇಲ್ಲಿಗೆ ಮುಗಿಯೋದಿಲ್ಲ. ಇದೀಗ ಅದು ಶಿಕ್ಷಣ ಆಗಿ ಬದಲಾಗುತ್ತೆ. ಅಲ್ಲಿ ಸ್ನೇಹಕ್ಕೂ ಪರೀಕ್ಷೆ, ದ್ವೇಷಕ್ಕೂ ಅವಕಾಶ. ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ದ್ರೋಣಾಚಾರ್ಯರ ಗುರುಕುಲ, ಅರ್ಜುನನ ಅದ್ಭುತ ಪ್ರತಿಭೆ ಮತ್ತು ಏಕಲವ್ಯನ ಕತೆ.